ಎಸ್ ಏನು ಧ್ರುವನಾರಾಯಣ ಅವರು ಯಾವ ರೀತಿಯಾಗಿ ಸೇವೆ ಸಲ್ಲಿಸಿದ್ರು, ಅವರ ಒಂದು ನೆನಪುಗಳು ಹೇಗಿತ್ತು ಅಂತ ನಾವು ಮಾತನಾಡ್ತಾ ಹೋಗ್ತೇವೆ. ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದಂಥ ಡಾಕ್ಟರ್ ವಿಜಯ್ ಕುಮಾರ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಎಸ್, ಇವತ್ತು ಏನು ಧ್ರುವನಾರಾಯಣ ಅವರು ಅಂದ ತಕ್ಷಣ ಮೊದಲನೇದಾಗಿ ಇವತ್ತು ಅವರು ನಮ್ಮನ್ನು ಅಗಲಿ ಇವತ್ತು 2 ವರ್ಷ ಕಳೆದಿದೆ. ತಾವು ಕಂಡಂತೆ ಧ್ರುವನಾರಾಯಣ ಅವರು ಹೇಗೆ ಅಂತ ತಮ್ಮ ಒಂದು ತಾವು ನೋಡಿದ ಹಾಗೆ ಹೇಗಿತ್ತು ಸರ್? ಅವ್ರ ಜೊತೆ ಒಡನಾಟ ಹೇಗಿತ್ತು ತಮಗೆ? ಸರ್ ನಾನು ಯೂತ್ ಕಾಂಗ್ರೆಸ್ ಇಂದ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಓಕೆ. 2010 ಇಂದ 5 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಯೂತ್ ಕಾಂಗ್ರೆಸ್ ನಲ್ಲಿ. ಅದಾದ್ಮೇಲೆ ಅವಾಗ MP ಇದ್ರು, ಮೊದಲ MP. ಅದಾದ ನಂತರ ಅವರು 2ನೇ ಬಾರಿ MP ಆದಾಗ್ಲೂ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವಾಗ ನಾನು 2014 ಅಲ್ಲಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಅವಾಗ 2ನೇ ಬಾರಿ MP ಆಗ್ತಾರೆ. ನಂತರದಲ್ಲಿ ಅವರು ವರ್ಕಿಂಗ್ ಪ್ರೆಸಿಡೆಂಟ್ ಆದಾಗ್ಲೂ ಕೂಡ ಈ ಜಿಲ್ಲೆಗೆ ನಾನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಟುಡೇ ಇಟ್ ಸೆಲ್ಫ್ ನಾನು ಈಗಲೂ ಕೂಡ ನಾನೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ. ನನಗೂ ಅವ್ರಿಗೆ ಒಡನಾಟ ಆಸ್ ಎ ಬ್ರದರ್, ನಾನೊಬ್ಬ ಯಂಗರ್ ಬ್ರದರ್ ಆಗಿ ಮೋಸ್ಟ್ಲಿ ನನ್ನಷ್ಟು ಅವ್ರ ಜೊತೆ ಕೆಲಸ ಮಾಡಿದ್ರು ಯಾರು ಅವ್ರ ಜೊತೆ ಅಷ್ಟೊಂದು ದೊಡ್ಡ ಮಟ್ಟ ಲಾಂಗ್ ಟೈಮ್ ಕೆಲಸ ಮಾಡಿಲ್ಲ. ಕೆಲವ್ರಿಗೆ ಪಾರ್ಟಿ ಒಳಗಡೆ ಅವ್ರ ಜೊತೆ ಕೆಲಸ ಮಾಡೋದಿದೆಯಲ್ಲ, ನನಗನ್ಸಿದ ಹಾಗೆ ನನ್ನ ಅನುಭವನೇ ಸುಮಾರು 1,000 ಪುಟಗಳಷ್ಟು ಒಂದು ಪುಸ್ತಕನೇ ಬರಿಬೋದು, ಅಷ್ಟು ದೊಡ್ಡ ಅನುಭವ ನನಗಿದೆ ಅವ್ರ ಜೊತೆ. ವೆರಿ ಸಿಂಪಲ್ ಅವ್ರು ಹೇಳ್ಬೇಕು ಒಂದೇನಂದ್ರೆ, ಹಳೆ ಮೈಸೂರು ಭಾಗದಲ್ಲಿ ದಿಸ್ ಇಸ್ ದ ರಿಯಾಲಿಟಿ. ಮತ್ತೊಬ್ಬ ಧ್ರುವನಾರಾಯಣ ಹುಟ್ಟೋದಕ್ಕೆ ಸಾಧ್ಯವಿಲ್ಲ, ಮತ್ತೊಬ್ಬ ಧ್ರುವನಾರಾಯಣ ರೈಟ್ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ನಂಬರ್ 1. ಮತ್ತೆ ಅವ್ರ ಬಗ್ಗೆ ಯಾಕೆ ಪಬ್ಲಿಕ್ ಅಲ್ಲಿ ಭಾರಿ ದೊಡ್ಡ ಮಟ್ಟದ ಗೌರವ ಇತ್ತು ಅನ್ನೋದಕ್ಕೆ, ಒಬ್ಬ ಹೈಲಿ ಎಜುಕೇಟೆಡ್ ಕ್ಲಾಸ್ ಅವರು ಬೆಂಗಳೂರು ಯೂನಿವರ್ಸಿಟಿಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೆಲಸ ಮಾಡಿದಂತವ್ರು, ಅಂದ್ರೆ ಕೃಷಿ ಪದವಿ ಕೂಡ ಮಾಡಿದವರು, ಅಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿದ್ದಂತವ್ರು. ಕಾಂಗ್ರೆಸ್ ಒಳಗಡೆ ಸ್ಟೇಟ್ ಕಾಂಗ್ರೆಸ್ ಇಂದ ಬೆಳೆದ್ ಬಂದಂತ ಒಬ್ಬ ದೊಡ್ಡ ಮನುಷ್ಯರು. ಬಹುತೇಕರು ಡೈರೆಕ್ಟ್ ಆಗಿ MLA ಆಗ್ಬಿಡ್ತಾರೆ, ಬಹುತೇಕರು ಡೈರೆಕ್ಟ್ ಆಗಿ ಮಿನಿಸ್ಟರ್ ಚೀಫ್ ಆಗ್ತಾರೆ ಈ ದೇಶದಲ್ಲಿ, ರಾಜ್ಯದಲ್ಲಿ. ಪಾರ್ಟಿಲಿ ಗ್ರಾಸ್ ರೂಟ್ ಲೆವೆಲ್ ಇಂದ ಬೆಳೆದ್ ಬರೋರು ಭಾರಿ ಕಡಿಮೆ, ಓನ್ಲಿ 5% ಅಷ್ಟೇ ಸಿಗೋದ್ರು ಅಡ್ರೆಂಡಲ್ಲಿ. 5% ಜನ ಮಾತ್ರ ದೇಶದಲ್ಲಿ ಯಾವುದೇ ಬಿಜೆಪಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಕೆಳಗಡೆಯಿಂದ ಬೆಳೆದ್ ಬರ್ತಾರೆ. ಲೈನ್ ಅಪ್ ಅಲ್ಲಿ ನಮ್ ತರನೇ ಲೈನ್ ಅಪ್ ಅಲ್ಲಿ ನಮ್ಗಿಂತ ಸೀನಿಯರ್ ಲೀಡರ್ ಆಗಿ ಬೆಳೆದ್ ಬಂದಂತ ಕರ್ನಾಟಕದಲ್ಲಿ ಬರೀ ದೊಡ್ಡ ಲೀಡರ್ ಅಂತಾರೆ ಧ್ರುವನಾರಾಯಣ ಅವರು. ಸ್ಟೂಡೆಂಟ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, ಸಿಂಡಿಕೇಟ್ ಮೆಂಬರ್ ಆಫ್ ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ, ನೆಕ್ಸ್ಟ್ MLA, ಸೋಲು ಗೆಲುವು, ನಂತರ MP, ನಂತರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಕಾರ್ಯಾಧ್ಯಕ್ಷರಾಗಿ. ಅದಕ್ಕಿಂತ ಮುಂಚೆ ಕೋವಿಡ್ ಟೈಮ್ ಅಲ್ಲಿ ಅವ್ರು ಇಷ್ಟೊಂದು ದೊಡ್ಡ ಹೆಸರು ಬರೋ ಕಾರಣ, ಕೋವಿಡ್ ಟೈಮ್ ಅಲ್ಲಿ ಆರೋಗ್ಯ ಅಂತ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ ಸನ್ಮಾನ್ಯ DK ಶಿವಕುಮಾರ್ ಅವರು. ಆರೋಗ್ಯ ಅಷ್ಟಕ್ಕೆ ಅವ್ರು ಅಧ್ಯಕ್ಷ ಆಗ್ತಾರೆ. ಅದು ಸ್ಪೆಷಲ್ ಸ್ಕ್ವಾಡ್ ಇದ್ದಂಗೆ. ಸರ್ಕಾರ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ರೆ, ಪಾರ್ಟಿ ಒಂದ್ ಕಡೆ ಕೆಲಸ ಮಾಡ್ತಾ ಇರುತ್ತೆ. ಅದರಿಂದ ನಾನು ಈಗ ಅವತ್ತು ಸ್ಟೇಟ್ ವರ್ಕಿಂಗ್ ಪ್ರೆಸಿಡೆಂಟ್ ಆದಾಗ್ಲೂ ಕೂಡ ಅವ್ರ ಜೊತೆ ಕೆಲಸ ಮಾಡಿದೀನಿ. ಒನ್ ಆಫ್ ದ ಹಂಬಲ್ ಅಂಡ್ ಸಿಂಪಲ್ ಅಂಡ್ ಹಾರ್ಡ್ ವರ್ಕರ್ ಇನ್ ಕಾಂಗ್ರೆಸ್ ಪಾರ್ಟಿ. ಮತ್ತೆ ಇವತ್ತು ಬಹಳಷ್ಟು ಜನ ತಾವೆಲ್ಲ ಗೊತ್ತಿದೆ, ರಾಜಕಾರಣ ಅಂದ್ರೆ ಭರವಸೆ, ಸುಳ್ಳು ಹೇಳೋದು ಇದೆ. ಟೈಮು, ಪಂಕ್ಚುಯಾಲಿಟಿ, ಮಾತ್ ಕೊಟ್ರೆ ಮಾತ್ ನಡೆಸ್ಕೊಟ್ಟಿದ್ದಂತ ಕರ್ನಾಟಕದ ಕೆಲವೇ ಲೀಡರ್ಗಳಲ್ಲಿ ಧ್ರುವನಾರಾಯಣ ಸಾಹೇಬ್ ಕೂಡ ಒಬ್ರು. ಖಂಡಿತ. ನಂಬರ್ 2, MP ಕೆಲಸ ಮಾಡಿದ್ರೆ ಓಕೆ, ಆದ್ರೆ ಬಹುತೇಕ ರಾಜಕಾರಣಿಗಳು ಜಾತಿ ಓರಿಯೆಂಟೆಡ್ ಕೆಲಸ ಮಾಡ್ತಾರೆ. ಕೆಲವ್ರು ಮಾತ್ರ ಹಂಗಿಲ್ಲ, ಕೆಲವ್ರು ಮಾತ್ರ ಇವತ್ತು ಕ್ಯಾಸ್ಟ್ ಓರಿಯೆಂಟೆಡ್ ಕೆಲಸ ಮಾಡ್ತಾರೆ. ಬಟ್ ಜಾತಿಯನ್ನ ಬಿಟ್ಟು ಕೆಲಸ ಮಾಡಿದಂತ ಲೀಡರ್ ಧ್ರುವನ ಅವರು. ಯಾಕೆ ಅಂತಂದ್ರೆ, ಮುನ್ನ ಎಷ್ಟು ಗೌರವಿಸಿದ್ರು, ಕೆಲವು ಸಂದರ್ಭದಲ್ಲಿ ಅಷ್ಟೇ ಕೆಲವು ವಿಚಾರದಲ್ಲಿ ನಮ್ಗೆ ಗಲಾಟೆ ಮಾಡಿ ಬೈತಿದ್ರು.
ಎಷ್ಟೇ ಬಿಸಿ ಇದ್ರು ಕೂಡ, ಎಸ್. ಎಷ್ಟೇ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ರು ಕೂಡ, ಹ್ಮ್ ಹ್ಮ್ ಕೆಲವು ವಿಚಾರದಲ್ಲಿ ಸಲಹೆ ಸೂಚನೆಗಳು ಬಂದಾಗ, ವಿಚಾರಗಳು ಬಂದಾಗ ನಾವು ಫೋನ್ ಮಾಡಿ ಏನ್ ಮಾಡ್ಬೇಕಂತ ಅಂತ ಕೇಳ್ತಿದ್ರು. ಆ ತರ ದೊಡ್ಡತನ ಯಾರಿಗಿದೆ? ಎಸ್. ಹ್ಮ್ ಎಲ್ಲದಕ್ಕಿಂತ ವಿಶೇಷ ಏನಂತಂದ್ರೆ, ಎಸ್. ಕರ್ನಾಟಕ ಜನ ಅವ್ರನ್ನ ಒಪ್ಕೊಂಡಿದ್ ಏನಕ್ಕೆ ಅಂತಂದ್ರೆ, ಹ್ಮ್ ಹ್ಮ್ ಮಲಗ್ತಿತ್ತಿಲ್ಲ, ಕೂರ್ತಿತ್ತಿಲ್ಲ, ರೆಸ್ಟ್ಲೆಸ್ ಮ್ಯಾನ್. ಎಸ್. ಅದು 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 ಒಂದ್ ತಿಳ್ಕೊಳ್ಳಿ, ಒಂದ್ ಸತ್ಯ ಹೇಳ್ತೀನಿ. ಎಸ್. ಅವ್ರ ಸಾವುಗೆ ಈ ರೆಸ್ಟ್ಲೆಸ್ ಜೀವನನೂ ಕೂಡ ಅವ್ರಿಗೆ ಸಾವು ಕಾರಣ ಆಯ್ತು. ಹ್ಮ್ 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 ನಂಜನಗೂಡು ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆ 3 ತಿಂಗಳ ಮುಂಚೆ ಎಸ್. ಅವ್ರು ಸ್ಪರ್ಧೆ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಹ್ಮ್ ಹ್ಮ್ ಆದ್ರೆ ಅವ್ರಿಗೆ ನನಗ್ ಗೊತ್ತಿರುವಾಗೆ ಒಂದ್ 2-3 ಕಡೆ ಅವ್ರ ಜೊತೆ ನಾನು, ಅಂದ್ರೆ ಅವ್ರು ರೆಗ್ಯುಲರ್ ಆಗಿ ನಾವು ಚುನಾವಣೆ ಟೈಮಲ್ಲಿ ಅವ್ರ ಜೊತೆ ಓಡಾಡ್ತೀವಿ. ಒಂದೇ ಕಾರಲ್ಲಿ ಕರ್ಕೊಂಡು ಹೋಗ್ತಿರ್ ನನ್ನ. ಹ್ಮ್ 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 ಅವ್ರ ಮುಂದೆ ಕೂತ್ಕೋತಿರಿ, ಇನ್ನೋದಲ್ಲಿ ನಾನು ಹಿಂದೆ ಕೂತ್ಕೋತಿದ್ದೆ. ಎಸ್. ಜೊತೆಲಿ ತಿಂಡಿ ಮಾಡ್ತಿದ್ದೆ, ಊಟ ಮಾಡ್ತಿದ್ದೆ. ಕೆಲವು ಕಡೆ ಊಟ ಮಾಡೋದಕ್ಕೆ ಒಂದ್ ಸ್ವಲ್ಪ ಅನ್ನ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಮಜ್ಜಿಗೆ ಹಚ್ಕೊಂಡು ಇಷ್ಟು ಒಂದು 5 ಸ್ಪೂನ್ ಅನ್ನ ತಿಂದ್ಬಿಡ್ತಿದ್ದೆ. ಹ್ಮ್ 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 ನಾನು ಕೇಳ್ತಿದ್ದೆ ಅವ್ರಿಗೆ, ಎಸ್. ಅಣ್ಣ ನೀವು ನಾನ್ ಮುದ್ದೆ ತಿಂದೆ, ಇಷ್ಟು ಅನ್ನ ಊಟ ಮಾಡಿದ್ರೆ ಯಾಕೆ ಇಷ್ಟು ಕಡಿಮೆ ತಿಂತೀರ ಅಂತ. ಹ್ಮ್ ಹ್ಮ್ ಇಲ್ಲ ಕಣೆಯ, ನನಗೆ ಹೇಳ್ತಿರೋ, ನನಗೆ ಸ್ವಲ್ಪ ಹೊಟ್ಟೆ ಸಮಸ್ಯೆ ಇದೆ ಕಣೆ, ನನಗೆ ಸ್ವಲ್ಪ ಅಲ್ಸರ್ ತರ ಆಗಿದೆ ಕಣೆ ಅಂತ ಹೇಳ್ತಿದ್ರು. ಹ್ಮ್ 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 ಇದು ಸತ್ಯ. ನನ್ ಜೊತೆ ಮಾತಾಡಿದ್ರು. ಎಸ್. ಆಮೇಲೆ ನಾನ್ ಹೇಳಿದೆ, ಅಣ್ಣ ಹಾಸ್ಪಿಟಲ್ ಹೋಗ್ಬಿಡಿ ಚುನಾವಣೆ ಬರೋದಕ್ಕಿಂತ ಮುಂಚೆ ಅಂತ. ಹ್ಮ್ ಹ್ಮ್ ಅವ್ರೊಂದ್ ಮಾತು ಹೇಳಿದ್ರು, ಹೆಚ್ಚಿಗೆ ಹೋಟೆಲ್ ಊಟ ಮಾಡ್ತಾ ಕೂತಿದಾಗ, ಹ್ಮ್ ಈಗೆಲ್ಲಪ್ಪ ಹಾಸ್ಪಿಟಲ್ ಹೋಗ್ತೀವಿ, ಹಾಸ್ಪಿಟಲ್ ಹೋಗಿದೆ, ಹ್ಮ್ ಹ್ಮ್ ಸರ್ಜನ್ ನೀವು ಅಡ್ಮಿಟ್ ಆಗಿ ಈ ಆಪರೇಷನ್ ಆಗ್ಬೇಕು, ಅಲ್ಸರ್ದು ಆಪರೇಷನ್ ಆದ್ಮೇಲೆ ನೀವು ಅಟ್ಲೀಸ್ಟ್ ಮಿನಿಮಮ್ ಎಸ್. 20 ಡೇಸ್ ರೆಸ್ಟ್ ಇರಬೇಕು ಅಂತ ಅಂದ್ರು. ಹ್ಮ್ 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 ಆಪರೇಷನ್ 20 ಡೇಸ್ ರೆಸ್ಟ್ ಬೇಕು ಅಂತ ಹೇಳಿದ್ಮೇಲೆ ಎಸ್. ಧ್ರುವಣ್ಣ ಅವ್ರು ಏನ್ ಮಾಡ್ತಾರೆ ಪ್ಲಾನ್ ಅಂದ್ರೆ, ಹಾ. ಡಾಕ್ಟರ್ ಈಗ ಸದ್ಯಕ್ಕೆ ಟ್ಯಾಬ್ಲೆಟ್ ಕೊಡಿ, ಹ್ಮ್ 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 ನಾನು ಎಲೆಕ್ಷನ್ ಮುಗಿಸ್ಕೊಂಡು ಬರ್ತೀನಿ, ಅಡ್ಮಿಟ್ ಆಗ್ತೀನಿ, ಆಗ ಆಪರೇಷನ್ ಮಾಡ್ಕೋತೀನಿ ಅಂತ ಹೇಳಿರ್ತಾರೆ. ಓಕೆ ಓಕೆ. ಹ್ಮ್ 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 ದಿಸ್ ಇಸ್ ದ ಮೇಜರ್ ಇಶ್ಯೂ. ಹ್ಮ್ 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 ಅವರು ಅಲ್ಸರ್ ಪೋಸ್ಟ್ಪೋನ್ ಮಾಡಿದ್ರು. ಎಸ್. ನನ್ಗೆ ಈಗಲೂ ಕೂಡ ನೋವಿದೆ. ಹ್ಮ್ ಹ್ಮ್ ಚುನಾವಣೆ ಬರುತ್ತೆ ಹೋಗುತ್ತೆ, ಹ್ಮ್ 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 ಚುನಾವಣೆಗಿಂತ ಮುಂಚೆ ಅಲ್ಸರ್ ವಿಚಾರದಲ್ಲಿ ಅವ್ರು ಏನಾರು ಆಪರೇಷನ್ ಮಾಡಿಸ್ಕೊಂಡಿದ್ರೆ ಎಸ್. ಧ್ರುವಣ ಸಾಯ್ತಿರ್ಲಿಲ್ಲ. ಖಂಡಿತ ಇವತ್ತು ನಮ್ಮ ಜೊತೆ ಇರೋರು ಅವರು. ಪ್ರಾಮಿಸ್, ಪ್ರಾಮಿಸ್. ಎಸ್. ಈ ಸತ್ಯ ನನಗೆ ಗೊತ್ತಿದೆ, ಅವ್ರ ಕುಟುಂಬದವ್ರಿಗೆ ಗೊತ್ತಿಲ್ದೇನೆ ಇರ್ಬೋದು. ಹ್ಮ್ 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 ನಾನು ಹೇಳ್ದೆ, ಅಣ್ಣ ನಾನು ಅಣ್ಣನೇ ಅಂತಿದ್ದೆ ಅವ್ರನ್ನ, ಹ್ಮ್ ಅಣ್ಣ ನೀವು ಆಪರೇಷನ್ ಮಾಡ್ಕೊಬಿಡಿ ಅಣ್ಣ, ನಾವೇನ್ ಮಾಡೋಣ ಅಂತಂದ್ರೆ ನೀವು ಆಪರೇಷನ್ ಮಾಡ್ಕೊಳ್ಳಿ, ಎಸ್. ನಾವು ಬೇರೆ ರೀತಿ, ನಿಮ್ ಕುಟುಂಬದವರು ನಾವು ಬೇರೆ ರೀತಿ ಬೇಕಾದ್ರೆ ಅದು ನೀವು ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಕೆಲಸ ಮಾಡೋಣ. ಹ್ಮ್ 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 ನಾನು ಇನ್ನೊಂದು ಹೇಳಿದೆ, ಚುನಾವಣೆ ಟೈಮಲ್ಲಿ ಸಿವಿಯರ್ ಆಗಿ ಪ್ರೇಮ್ ಮಾಡ್ತೀನಿ ಅಂತಂದ್ರೆ, ಹ್ಮ್ 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 ಅದಕ್ಕೆ ಕಡೆ ಮಾತ್ರೆ ತಗೊಂಡು ಮಜ್ಜಿಗೆ ಅನ್ನ ತಗೊಂಡು ಊಟ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದೀನಿ ಅಂತ. ಖಂಡಿತ ಖಂಡಿತ. ಹ್ಮ್ 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 ಎಸ್ ಸರ್ ಸರ್. ನನ್ನ ಜೊತೆ ಮಾತಾಡೋದೇ ಸಿವಿಯರ್ ಆಗ್ಬಿಟ್ಟಿತ್ತು ಪಾಪ ಅವ್ರಿಗೆ. ಹ್ಮ್ 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 ಟ್ಯಾಬ್ಲೆಟ್ಸ್ ತಗೋತಿದ್ರು, ಟ್ಯಾಬ್ಲೆಟ್ ಹೆಲ್ಪ್ ಆಗಲಿಲ್ಲ. ಹ್ಮ್ ಆಮೇಲೆ ಅಲ್ಸರು ಸಿವಿಯರ್ ಪೀಕ್ ಹೋದಾಗ ಯಾರು ಕೂಡ ಅವ್ರನ್ನ ಸಸ್ಟೈನ್ ಮಾಡಕ್ಕಾಗಲ್ಲ, ಅದನ್ನ ನಿಲ್ಸಕ್ಕಾಗಲ್ಲ. ಆರೋಗ್ಯದ ಸಮಸ್ಯೆ ಒತ್ತಡ ಕೊಡ್ತಾ ಬಂತು ಕೊನೆಯ ಗಳಿಗೆಯಲ್ಲಿ ಅವರಿಗೆ. ಹೌದೌದೌದೌದು. ಹ್ಮ್ ಹ್ಮ್ ನನಗೆ ಒಂದೇ ಒಂದು, ಐ ರೆಸ್ಪೆಕ್ಟ್ ಇಟ್ ಈವನ್ ಟುಡೇ. ಹ್ಮ್ ಬಾರಿ ದೊಡ್ಡ ಮಟ್ಟದ ಅವ್ರ ಬಗ್ಗೆ ಗೌರವ ಇದೆ. ಎಸ್. ಬಟ್ ಆ ತರ ರಾಜಕಾರಣಿಗಳು ಇವತ್ತಿನ ಅನಿವಾರ್ಯತೆ ಇದೆ. ಹ್ಮ್ 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 ಮತ್ತೆ ಇನ್ನೊಂದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಕ್ಲೀನ್ ಇಮೇಜ್ ಇತ್ತು, ಹ್ಮ್ ಹ್ಮ್ ಶುದ್ಧ ಆಸ್ತರು. ಎಸ್. ನೀವು ಇನ್ನೊಂದು, ಅವರು ದೊಡ್ಡ ಆಸ್ತಿನೂ ಎಲ್ಲೂ ಕೂಡ ಅವರು ಪಾಪ ಅವ್ರ ತಂದೆ ಆಸ್ತಿ, ಅವ್ರ ಬದುಕಿನ ಆಸ್ತಿ ಬಿಟ್ರೆ ಎಸ್. ರಾಜಕಾರಣದಲ್ಲಿ ಅವ್ರ ಆಸ್ತಿ ಮಾಡಿದ್ರಲ್ಲ. ಹ್ಮ್ 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 ಯಾರ್ ತಾವು ಚುನಾವಣೆ ಟೈಮ್ ಅಲ್ಲಿ ನಮಗ್ ಗೊತ್ತಿದೆ, ಅವ್ರಿಗೆ ಸ್ನೇಹಿತರುಗಳು ಬಂದು ಹಣ ಕೊಡ್ತಿದ್ ನಾನೇ ನೋಡಿದ್ದೀನಿ. ಎಸ್. ಹ್ಮ್ 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 ಅದರಿಂದ ಹ್ಮ್ ಹ್ಮ್ ಸರ್, ನೈತಿಕ ರಾಜಕಾರಣ ಇವತ್ತು ಎಷ್ಟು ಮಟ್ಟ ಹಾಳಾಗಿದೆ ಅಂತ ಸಂದರ್ಭದಲ್ಲಿ, ಎಸ್. ನೈತಿಕತೆಗೋಸ್ಕರ ಬದುಕಿರುವಂತ ರಾಜಕಾರಣಿಗಳು ಹ್ಮ್ 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 ಬೇಕಾಗಿರುತ್ತೆ ಇವತ್ತು. ಎಸ್. ಇಂಥ ಕಮರ್ಷಿಯಲ್ ರಾಜಕಾರಣದಲ್ಲಿ ಧ್ರುವ ನಾರಾಯಣ ಅವರ ಅನಿವಾರ್ಯತೆ ಈ ರಾಜ್ಯಕ್ಕಿತ್ತು. ಖಂಡಿತ ಖಂಡಿತ ಸರ್, ಖಂಡಿತ. ಯಾಕೆಂತಂದ್ರೆ ದಿಸ್ ಇಸ್ ದ ಟ್ರೂತ್. ಎಸ್. ವಿ ಲಾಸ್ಟ್ ಎ ಗುಡ್ ಅಂಡ್ ಹಾನೆಸ್ಟ್ ಲೀಡರ್. ಎಸ್ ಸರ್, ಖಂಡಿತ ಖಂಡಿತ. ಧನ್ಯವಾದಗಳು ಸರ್ ತಮ್ಮ ಮಾತುಗಳಿಗಾಗಿ. ಥ್ಯಾಂಕ್ ಯು.